ಕೂತಿದ್ದಾರೆ. ಸಪ್ಪಗಿರೋದು ನೋಡಿ ಏನು ಅಂತ ನನ್ನೇ ಕೇಳ್ತಾರೆ. ಏನಪ್ಪ ಹೇಳೋದು, ದುಃಖ ಬೇರೆ ತಡೆಯೋಕ್ಕಾಗ್ತಾ ಇಲ್ಲ. ಅಲ್ಲೇ ರಾಧಾ, ಯಾಕೆ ಸಪ್ಪಗಿದೆ? ನಿಮ್ಮಮ್ಮ ಏನೋ ಹೇಳಿದ್ರು ನಂಗೆ ಅರ್ಥ ಆಗಲಿಲ್ಲ ರಾಧಾ. ಏನಾಯ್ತು ರಾಧಾ? ಏನು ಇಲ್ಲ ಆಂಟಿ. ಇಲ್ಲ ರಾಧಾ, ನಾನು ನಿನ್ನ ಡೈಲಿ ನೋಡಲ್ವಾ? ಡೈಲಿ ನೋಡೋದಕ್ಕೆ ಈಗ ನೋಡೋಕ್ಕೂ ನಂಗೆ ಗೊತ್ತಾಗಲ್ವಾ? ಏನಾಯ್ತು ಹೇಳು. ನೀನು ಹೇಳಿದ್ರೆ ತಾನೇ ನಾನು ನಿಂಗೆ ಏನಾದರೂ ಸಮಾಧಾನ ಮಾಡೋಕ್ಕಾಗೋದು. ಅಂದರೆ ಆಂಟಿ, ಅದು ಸ್ವಲ್ಪ ದುಡ್ಡಲ್ಲಿ ಮೋಸ ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ತುಂಬ ಬೇಜಾರಾಗ್ತಿತ್ತು. ಅಮ್ಮನಿಗೆ ಹೇಳ್ದೆ ಮಾಡಿದೆ, ಆದರೆ ನನಗೀಗ ತುಂಬ ಬೇಜಾರಾಗ್ತೈತೆ ಆಂಟಿ. ಅಂತ ಎಷ್ಟು ಅಮ್ಮಿ ಕಳ್ಕೊಂಡೆ ನೀನು? ಸುಮಾರು ಒಂದು 10 ಹತ್ರ ಆಂಟಿ. ಅಂದರೆ 1 ಲಕ್ಷ ಕಳ್ಕೊಂಡೆ ನೀನು? ಏನಾಯಿತು ರಾಧಾ? ಸಪ್ಪಗಿದೆಯಾ? ಕಣ್ಣೆಲ್ಲ ಕೆಂಪಾಗೈತೆ. ಅವಳೇ ಬಯಲು ಹೇಳ್ತಾಳೆ, ದುಡ್ಡು ಕಳ್ಕೊಂಡು ನಿಂತವಳೆ ಇಲ್ಲಿ. ಹೌದಾ ರಾಧಾ, ನೀನು ದುಡ್ಡು ಕಳ್ಕೊಂಡ? ನಾನು ಕೂಡ 2 ಹತ್ರ ಕಳ್ಕೊಂಡೆ ರಾಧಾ. ತುಂಬ ಬೇಜಾರಾಗ್ತೈತೆ. ನೀವಿಬ್ರು ಮೋಸ ಹೋದ್ರಿ ಅಂತಾಯ್ತು. ನನ್ನ ಫ್ರೆಂಡ್ ಹೇಳಿದ್ಲು, ಹಿಂಗೆ ಮಾಡು, ನಿಮಗೆ ಡಬಲ್ ಅಮೌಂಟ್ ಬರುತ್ತೆ ಅಂತ. ಕಷ್ಟಪಟ್ಟು ದುಡ್ದೋರ ಅಮೌಂಟೇ ನಮ್ಮ ಕೈಯಲ್ಲಿ ಉಳಿಯಲ್ಲ, ಈ ಡಬಲ್ ಅಮೌಂಟ್ ನಮ್ಗೆ ಉಳಿಯುತ್ತಾ? ಯೋಚನೆ ಮಾಡಿ ನೀವೇ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಉಟ್ಕೊಳ್ತಾನೆ ಇರ್ತಾರೆ. ಇಷ್ಟೇ ಅರ್ಥ ಮಾಡ್ಕೋಬೇಕು ನಾವು. ಕೇಳಮ್ಮಿ, ಈಗ ಒಂದು 6 ತಿಂಗಳು ಹಿಂದೆ ಒಂದು 2 ಘಟನೆ ನಡೀತು. ಹೇಳ್ತೀನಿ ಕೇಳು. ಒಂದು ರಿವ್ಯೂ ಕೊಟ್ಟರೆ ನನಗೆ 1 ರೂಪಾಯಿ ಕೊಡ್ತಾನಂತೆ. ಒಂದು ರಿವ್ಯೂ ಕೊಡಬೇಕಂತೆ, ನನಗೆ ಅಮೌಂಟ್ ಕಳಿಸ್ತಾನಂತೆ. ಹೆಂಗೆ ಕಳಿಸ್ತಾನೆ? ನಾನೇ ರಿವ್ಯೂ ಕೊಡಬೇಕು. ಅಲ್ಲಿ ಏನಂತ ಐತೆ ಅಂತ ನಾನು ರಿವ್ಯೂ ಕೊಡಲಿ ಹೇಳಿ? 4 ಸ್ಟಾರ್ ಕೊಡಬೇಕಂತೆ. ಆಮೇಲೆ ನನಗೇನು ಬೇಡಪ್ಪ ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿದೆ. ಆಮೇಲೆ ಇವಾಗೆಲ್ಲ ಓಡಾಡ್ತೈತಲ್ಲ, ಟೈಪಿಂಗ್ ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತೆ ದಿನಕ್ಕೆ ಇಷ್ಟು ಅಂತ. ಸರಿ ಮನೇಲೆ ಅವನಿ ಎಲ್ಲ ಅಂದ್ಬಿಟ್ಟು ಅದನ್ನು ಫಾಲೋ ಮಾಡಿದೆ. ಬಂದರು, ಇಂಟರ್ವ್ಯೂ ಮಾಡಿದ್ರು. ಆರ್ ಯು ಇಂಟ್ರೆಸ್ಟಾ ಅಂತ ಕೇಳಿದ್ರು. ಎಸ್ ಅಂತ ಹಾಕ್ತೆ ನಾನು. ಆಮೇಲೆ ಅದೇನೋ ಒಂದು ಲಿಂಕ್ ಕಳಿಸಿದ್ರು. ಆ ಲಿಂಕಿಗೆ ಹೋಗಿ ರಿಜಿಸ್ಟರ್ ಮಾಡಿ ಅಂದರು. ಎಲ್ಲ ಮಾಡ್ಬಿಟ್ಟು ಸಬ್ಮಿಟ್ ಮಾಡಬೇಕು. ಬೇಡ ಇರಪ್ಪ, ಈಗಲೇ ಮಾಡಬಾರ್ದು ಅಂತ ಸ್ವಲ್ಪ ಎಚ್ಚೆತ್ಕೊಂಡೆ. ಆಮೇಲೆ 3 ಸಲ ನನಗೆ ರಿಕ್ವೆಸ್ಟ್ ಕಳಿಸಿದ್ರು, ರಿಜಿಸ್ಟರ್ ಮಾಡ್ಕೊಳ್ಳಿ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ನಾನು ಫಸ್ಟ್ ಎಲ್ಲ ಆ ಥರ ಬಂದಿದ್ದ ತಕ್ಷಣ ನನಗೆ ಯಾಕೋ ಡೌಟ್ ಬಂದ್ಬಿಡ್ತು. ಅದಕ್ಕೆ ನಾನು ರಿಜಿಸ್ಟರ್ ಮಾಡಲಿಲ್ಲ. ಆಮೇಲೆ ನಂಗೆ ಇಂಟ್ರ್ಯೂ ಮಾಡಿ ಜಾಗದಲ್ಲಿ ಹೋಗಿ ನೋಡ್ತೀನಿ, ಡಿಲೀಟೆಡ್ ಅಕೌಂಟ್ ಆಗ್ಬಿಟ್ಟೈತೆ. ನಂಗೆ ಅಲ್ಲಿಗೆ ಡೌಟ್ ಬಂದ್ಬಿಟ್ಟು ನಾನು ಒಂದು ಕಡೆ ಹೋಗಿ ಚೆಕ್ ಮಾಡಿ ನೋಡಿದಾಗ ಅವಾಗ ಹೇಳಿದ್ರು, ನಾನೇನಾದರೂ ರಿಜಿಸ್ಟರ್ ಮಾಡಿ ಸಬ್ಮಿಟ್ ಮಾಡಿಬಿಟ್ಟಿದ್ರೆ ನನ್ನ ಫೋನ್ ಫುಲ್ಲು ಅವರೇ ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಹ್ಞೂ ಆಂಟಿ, ಕೆಟ್ಟ ಮೇಲೆ ಬುದ್ಧಿ ಬಂದಂಗೆ ಇನ್ಮೇಲೆ ಹುಷಾರಾಗಿರಬೇಕು. ನನ್ನ ಮಕ್ಕಳು ಅಡ್ಮಿಷನ್ ಫೀಸ್ಗೋಸ್ಕರ ಇಟ್ಟಿದ್ದ ದುಡ್ಡು ಹೋಯ್ತಲ್ಲ. ಈಗ ನಂಗೆ ಕಷ್ಟಪಟ್ಟು ಸಂಪಾದನೆ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ನಂಗೆ ಅದೇ ಬೇಜಾರಾಯಿತು. ನೀವು ಇಷ್ಟೆಲ್ಲ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ, ಒಂದೇ ಒಂದ್ಸಲ ನೀವೆಲ್ಲ ಹೋಗಿ ವಿಚಾರಿಸ್ಕೊ ಬಂದ್ಬಿಟ್ಟಿರಿ, ಇಷ್ಟೆಲ್ಲ ಆಯ್ತೈತಾ? ಏನೊಂದು ಮೈಲಿಗಟ್ಟಲೆ ದೂರ ಆಯ್ತಾ? ಅದಿಲ್ಲೇ ತಾನೇ ಇರೋದು. ಹೋಗಿ ಒಂದೇ ಒಂದ್ಸಲ ಹೋಗಿ ಆ ಕಡೆ ವಿಚಾರಿಸ್ಕೊ ಬಂದ್ಬಿಟ್ಟಿದ್ರೆ ನಿಮ್ಮ ದುಡ್ಡು ಉಳಿತೈತಾ? ಇನ್ನು ಮುಂದೆ ಆದರೂ ಹುಷಾರಾಗಿರಿ, ಯಾರು ಮೋಸ ಹೋಗಬೇಡಿ. ನಿಮ್ಗೆ ಈ ಥರ ಏನಾದರೂ ಬಂತಾ ಆಯಾ ಕಂಪನಿಗೆ ಸಂಬಂಧಪಟ್ಟಂಗೆ ನೀವು ಆ ಕಂಪನಿ ಹತ್ರ ಹೋಗಿ ವಿಚಾರಿಸ್ಕೊಳ್ಳಿ. ಇದು ನೀವು ಬಿಟ್ಟಿರೋ ಆ್ಯಪ ರಿಲೀಸ್ ಮಾಡಿದ ಅಂತ ವಿಚಾರಿಸಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಮೋಸ ಹೋಗಬೇಡಿ, ದಯವಿಟ್ಟು ಯಾರು ಮೋಸ ಹೋಗಬೇಡಿ.